ಸೊ ನಂಗೆ ಗೊತ್ತಿರೋ ಪ್ರಕಾರ ಈ ಒಂದು ಮೊಟ್ಟೆ ಕಥೆ ಅನ್ನೋದು ಒಂದು ಶಾರ್ಟ್ ಫಿಲ್ಮ್ ಆಗಿ ಶಾರ್ಟ್ ಫಿಲ್ಮ್ ಇಂದ ಫೀಚರ್ ಫಿಲ್ಮ್ ಆಯ್ತು, ಅಲ್ಲಿಂದ ನಿಮ್ದು ಇದಕ್ಕೆ ಬಂತು. ಸೊ ನೀವು ಅದನ್ನ ಅಲ್ಲಿಂದ ಒಂದು ವರ್ಲ್ಡ್ ಲೆವೆಲ್ಗೆ ನೀವು ಇಂಡಿಯನ್ ಫೆಸ್ಟಿವಲ್ ತನಕ ತಗೊಂಡು ಹೋಗ್ತೀರಾ. ಸೊ ಅದ್ರ ಬಗ್ಗೆ ಅಂದ್ರೆ ನನಗೆ ನಾನು ಲೂಸಿಯಾ ಯೂಟರ್ನ್ ಅಲ್ಲಿ ಮಾಡಿದ ಜರ್ನಿಯಿಂದ ಒಂದಿಷ್ಟು ಏನೇನ್ ಮಾಡ್ಬೋದು ಒಂದು ಸಿನಿಮಾ ಜೊತೆ ಅಂತ ಗೊತ್ತಾಗಿತ್ತು. ಸೊ ಒಂದು ಮೊಟ್ಟೆ ಕಥೆ ನೋಡಿದ ತಕ್ಷಣನೇ ನನಗೆ ಮುಂಚೆನೆ ಅನ್ಸಿದ್ದೆ ಇದು ಬರೀ ಕರ್ನಾಟಕಕ್ಕೆ ಸೀಮಿತವಾದಂತಹ ಸಿನಿಮಾ ಅಲ್ಲ, ಇದು ಕಂಪ್ಲೀಟ್ ಆಗಿ ವರ್ಲ್ಡ್ ಸಿನಿಮಾ ಕ್ಯಾಟಗರಿಯಲ್ಲಿ ಬರುವಂತ ಸಿನಿಮಾ. ಸೊ ಇದಕ್ಕೆ ಆ ಪ್ಲಾಟ್ಫಾರ್ಮ್ ಕೊಡಬೇಕು ಅಂತ. ಆಮೇಲೆ ಎಲ್ಲರೂ ತುಂಬಾ ಶಾರ್ಟ್ ಫಿಲ್ಮ್ ಅಂತ ಅನ್ಕೊಂಡು ಶುರು ಮಾಡಿದ ಸಿನಿಮಾ ಕೂಡ ಕರೆಕ್ಟ್ ಆಗಿ ಚೆನ್ನಾಗಿ ಮಾಡಿದ್ರೆ ಅದೊಂದು ವರ್ಲ್ಡ್ ವೈಡ್ ನ್ಯೂಯಾರ್ಕ್ ಅಲ್ಲಿ ಪ್ರೀಮಿಯರ್ ಆಗೋ ಸಾಧ್ಯತೆಗಳಿರುತ್ತೆ ಅನ್ನೋದನ್ನ ತೋರಿಸೋದು. ಇಟ್ಸ್ ಲೈಕ್ ಸೆಂಡಿಂಗ್ ಔಟ್ ಅ ಮೆಸೇಜ್. ಸೊ ಐ ಥಿಂಕ್ ಆ ಮೋಟಿವೇಶನ್ ಇಂದ ನಾವು ಟ್ರೈ ಮಾಡಿದ್ವಿ. ಅಂಡ್ ಮೋರ್ ದೆನ್ ನಾವು ಟ್ರೈ ಮಾಡಿದ್ರೆ ಇಟ್ಸ್ ಜಸ್ಟ್ ಏನಂತೀರ ಲಿಂಕ್ ಅಷ್ಟೇನೆ. ಬಟ್ ಏನಾದ್ರು ಫಿಲ್ಮ್ ಅಲ್ಲಿ ಇದ್ದಿದ್ದು ಕ್ವಾಲಿಟಿ ಕಾಂಟೆಂಟ್ ನ ನೋಡಿ ಅವರು ಸೆಲೆಕ್ಟ್ ಮಾಡಿದ್ದು. ಸೊ ನೀವು ಯೂಟರ್ನ್ಗೂ ಡಿಫ್ರೆಂಟ್ ಟೈಪ್ ಆಗಿ ಪ್ರಮೋಷನ್ ಮಾಡಿದ್ರಿ. ಈಗ ಯೂಶಲಿ ಒಂದು ಏನಿತ್ತು ಅಂದ್ರೆ ಒಂದು ಫಿಲ್ಮ್ ಮೇಕರ್ಸ್ ಅಂದ್ರೆ ಮಾಮೂಲಿ ಪೋಸ್ಟಲ್ ಇದು ಮಾಡ್ತಾರೆ, ಅದ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೊಂದೇನು ಇನ್ವಾಲ್ವ್ಮೆಂಟ್ ಇರಲ್ಲ. ಸೊ ಏನೋ ಒಂದು ಟ್ರೈಲರ್ ಬಿಡ್ತಾರೆ, ಅದಕ್ಕಂತಾನೆ ಮಾಡಿರ್ತಾರೆ. ಸೊ ನೀವು ಬಂದು ಒಂದು ಡಿಫ್ರೆಂಟ್ ಲೆವೆಲ್ ಆಫ್ ಅಂದ್ರೆ ಯಂಗ್ ಜನರೇಷನ್ ಫಿಲ್ಮ್ ಮೇಕರ್ಸ್ ಮಾಡಿದ್ರಿ. ಸೊ ಯೂಟರ್ನ್ಗೂ ಬೇರೆ ತರ ಮಾಡಿದ್ರಿ, ಇದಕ್ಕೂ ಬೇರೆ. ಸೊ ಒಂದು ಮೊಟ್ಟೆ ಕತೆಗೆ ಯಾವ ತರ ಇದಕ್ಕೆ ತುಂಬಾ ಆಕ್ಚುಲಿ ಒಂಥರ ಆಡಿಯನ್ಸ್ಗೆ ನಾವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೇ ಬನ್ನಿ ಅಂತ ಹೇಳ್ತಾ ಇದೀವಿ. ಎಲ್ಲರೂ ಉಲ್ಟಾ ಹೇಳ್ತಾರೆ. ಯಾಕಂದ್ರೆ ನನಗೆ ಸಿನಿಮಾ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಇದೆ, ಯಾರೇ ಬಂದ್ರು ಅವರಿಗೆ ಕನೆಕ್ಟ್ ಆಗುವಂತ ಸಿನಿಮಾ ಇದು. ಸೊ ರಿಲೀಸ್ ಒಂದು ಮಿಡ್ ಜುಲೈ ಅಲ್ಲಿ ಇರೋದ್ರಿಂದ ಸೊ ನಾವು ಪ್ಲಾನ್ ಮಾಡ್ತಿರೋದು ಇಟ್ ಅಂದ್ರೆ ಈಗ ಇನ್ನೊಂದು ವಾರ ಬಿಟ್ಟು ಒಂದು 3 weeks ಮುಂಚೆಯಿಂದ ಒಂದು ಸಾಂಗ್ ಮಾಡಿದ್ವಿ, ಒಂದು ಪ್ರಮೋಷನಲ್ ಸಾಂಗ್ ಅಂತ. ಅದನ್ನ ಹೊಸ ತರ ಒಂದು ಆಡಿಯನ್ಸ್ ಎಂಗೇಜ್ ಆಗಿ ಅದನ್ನ ಮಾಡುವಂತ ಒಂದು ಸಾಂಗ್ ಅದು. ಸೊ ಐ ಥಿಂಕ್ ಇಟ್ಸ್ ನಾಟ್ ಜಸ್ಟ್ ಪಬ್ಲಿಸಿಟಿ ಅಥವಾ ಪ್ರಮೋಷನ್ಸ್ ಬಿಟ್ಟು ಇದೇನು ಈ ಸಿನಿಮಾ ಒಂದು ಥೀಮ್ ಬಗ್ಗೆ ಮಾತಾಡ್ತಿದೆ, ಬಾಡಿ ಶೇಮಿಂಗ್ ಆಗ್ಲಿ, ಅದನ್ನ ಆಡಿಯನ್ಸ್ಗೆ ಅಂದ್ರೆ ಒಬ್ಬ ಬಾಲ್ಡ್ ಪರ್ಸನ್ ನೋಡಿ ನಗ್ಬೇಕಾಗಿಲ್ಲ, ಅವ್ರ ಜೊತೆನೆ ಲೈಫ್ ಬಗ್ಗೆ ನಗ್ಬೋದು ಅನ್ನೋ ತರದ್ದು ಫಿಲ್ಮ್ ಅಲ್ಲಿ ಬರುವಂತದ್ದು. ಸೊ ಆ ಥೀಮ್ ಅನ್ನೇ ಇಟ್ಕೊಂಡು ನಾವು ಪ್ರಮೋಷನ್ಸ್ ಕೂಡ ಪ್ಲಾನ್ ಮಾಡ್ತಾ ಇರೋದು. ವೆರಿನ್ ಫಿಲ್ಮ್ ಏನ್ ಟ್ರೈ ಮಾಡ್ತಾ ಇದೆ ಟೆಲ್ ದಿ ಆಡಿಯನ್ಸ್, ದ ಪ್ರಮೋಷನ್ ಶುಡ್ ಆಲ್ಸೋ ಮೇಕ್ ದೆಮ್ ಫೀಲ್ ಇಟ್. ಸೊ ಆಡಿಯೋ ಲಾಂಚ್ ಅಲ್ಲಿ ನೀವು ಡಿಫ್ರೆಂಟ್ ಟೈಪ್ ಆಗಿ ಲಾಂಚ್ ಮಾಡಿದ್ರೆ ಫಿಲ್ಮ್ ಬಾಲ್ಡ್ ಇದ್ರಿಂದ ನೀವು ಬಾಲ್ಡ್ ಕರ್ಕೊಂಡ್ಬಂದು ಆಡಿಯೋ ಲಾಂಚ್ ಮಾಡ್ತೀವಿ. ಸೊ ಫಿಲ್ಮ್ ರಿಲೀಸ್ಗಳಿಗೂ ಏನಾದರೂ ದೊಡ್ಡ ಪ್ಲಾನ್ಸ್ ಇದೆ ಆ ಟೈಪ್ ಟ್ರೈ ಮಾಡ್ತಾ ಇದೀವಿ. ಇನ್ನೂ ಒಂದಿಷ್ಟು ಒಂದು ಪ್ರೀಮಿಯರ್ ಶೋ ಮಾಡೋಣ ಅಂತ. ಟಿಕೆಟ್ ಬಂದು ಇಫ್ ಯು ಆರ್ ಬಾಲ್ಡ್ ದಟ್ಸ್ ಯುವರ್ ಟಿಕೆಟ್ ಅನ್ನೋ ತರ ಪ್ರೀಮಿಯರ್ ಪಾಸ್. ಸೊ ಅಂದ್ರೆ ವಿ ವಾಂಟ್ ಟು ಸೆಲೆಬ್ರೇಟ್. ಅಂದ್ರೆ ಇವತ್ತಿನ ದಿನ ಎಷ್ಟೋ ಜನ ನೀವು ಬಾಲ್ಡ್ ಆಗಿರೋರ್ನ ಮಾತಾಡ್ಸಿದ್ರೆ ಇಟ್ಸ್ ಲೈಕ್ ಅವ್ರ ತಲೆಯಲ್ಲಿ ಎಲ್ಲೋ ಒಂದ್ ಕಡೆ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಬೇಕಾ, ವಿಗ್ ಹಾಕೋಬೇಕಾ, ತಲೆಯಲ್ಲಿ ಓಡ್ತಾನೆ ಇರುತ್ತೆ. ಇಟ್ಸ್ ಅ ನ್ಯಾಚುರಲ್ ಥಿಂಗ್ ಅಲ್ವಾ ಏನೇನು. ಸೊ ಆ ಥರದ್ದು ಯೋಚನೆಗಳು ಮಾಡೋಂಗ್ ಮಾಡಿರೋದು ನಮ್ಮ ಸೊಸೈಟಿ. ಸೊ ನಾವು ಅದನ್ನ ಸೆಲೆಬ್ರೇಟ್ ಮಾಡಿದಾಗ ಇಟ್ ವಿಲ್ ಚೇಂಜ್ ಸಮ್ವೇರ್. ಸೊ ವಿ ಆರ್ ಟ್ರೈಂಗ್ ಟು ಥಿಂಕ್ ಆನ್ ದೋಸ್ ಲೈನ್ಸ್. ಸೊ ಇನ್ನು ಬೇರೆ ಯಾವ ತರ ಪ್ಲಾನ್ಸ್ ಇದೆ ಈ ಸತಿ? ಈ ಸಿನಿಮಾಗೆ ನಾವು ತುಂಬಾ ಜಾಸ್ತಿ ಅಂತ ಮಾಡ್ಬೇಕಾಗಿಲ್ಲ. ಬಿಗಿನಿಂಗ್ ಈಗ ಆಲ್ರೆಡಿ ಟೈಟಲ್ ಇಂದಾನೆ ತುಂಬಾ ಜನಕ್ಕೆ ಗೊತ್ತಾಗ್ಬಿಟ್ಟಿದೆ. ಎಲ್ಲೇ ಸಿಕ್ಕಿದ್ರು ಯಾವಾಗ ರಿಲೀಸ್ ಅಂತ ಕೇಳುವಂಥದ್ದೊಂದು ಇದು ಅರೈಸ್ ಆಗಿದೆ. ಸೊ ಐ ಥಿಂಕ್ ಜಸ್ಟ್ ಡೇಟು ಮತ್ತೆ ಇನ್ ಸ್ವಲ್ಪ ಒಂದು ಆಕ್ಟಿವಿಟಿ ಬಸ್ ಕ್ರಿಯೇಟ್ ಮಾಡಿದ್ರೆ ಐ ಥಿಂಕ್ ದ ಫಿಲ್ಮ್ ವಿಲ್ ಗೋ ಆನ್ ಇಟ್ಸ್ ಓನ್. ಸೊ ಅಷ್ಟೇ ಮಾಡ್ತಾ ಇದೀವಿ. ಆಮೇಲೆ ನಾನು ಯಾವ್ದು ಸ್ಟ್ರಾಟಜಿ ಅಂತ ಯಾವತ್ತೂ ಪ್ಲಾನ್ ಮಾಡಿಲ್ಲ. ಫಿಲ್ಮ್ ರಿಲೀಸ್ ಆಗ್ತಾ ಏನೇನು ನಮಗೆ ಹೊಸ ಎಕ್ಸೈಟೆಡ್ ಐಡಿಯಾಸ್ ಬರುತ್ತೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ ಅಷ್ಟೇ. ಸೊ ನೀವೊಂದು ಟ್ರೈಲರ್ ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀರಾ. ಸೊ ಅದು ಫುಲ್ ವೈರಲ್ ಆಗುತ್ತೆ, ಟ್ರೆಂಡಿಂಗ್ ಆಗುತ್ತೆ. ಸೊ ನಿಮ್ಗೆ ಮೊದಲೇ ಎಕ್ಸ್ಪೆಕ್ಟೇಷನ್ಸ್ ಇತ್ತಾ? ಇಲ್ಲ, ಆಕ್ಚುಲಿ ಈ ಸಿನಿಮಾ ಟ್ರೇಲರ್ ಹೆಂಗ್ ಮಾಡೋದು ಅನ್ನೋದೇ ಅವ್ರಿಗೂ ಕಷ್ಟ ಆಗ್ತಿತ್ತು ಪ್ಲಾನ್ ಮಾಡೋದು. ಆಮೇಲೆ ನಾನು ಒಂದಿಷ್ಟು ದಿನ ಕೂತ್ಕೊಂಡು ಒಂದು ಸ್ಟೋರಿ ತರ, ಟ್ರೈಲರ್ಗೆ ಒಂದು ಸ್ಟೋರಿ ತರ ಬರ್ಕೊಂಡು ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಸುಮಾರು ಒಂದು 20 ವರ್ಷನ್ಸ್ ಅಲ್ಲಿ ಮಂಗಳೂರಿಂದ ಇಲ್ಲಿಗೆ ಹೋಗ್ತಾ ಇತ್ತು. ಸೊ ಅದೆಲ್ಲ ಚೇಂಜಸ್ ಸಣ್ಣದ ಆ ಶಾಟ್ ಬೇಡ ಈ ಶಾಟ್ ಬೇಡ ಅಂತ ಮಾತಾಡಿ ತಂದಿದ್ದು. ಅಂದ್ರೆ ನನಗೆ ಲೂಸಿಯಾದು ಮತ್ತೆ ಯೂಟರ್ನ್ ಅಂದ್ರೆ ಟ್ರೈಲರ್ ಇಂಪ್ಯಾಕ್ಟ್ ಗೊತ್ತಾಗಿದ್ದರಿಂದ ಸೊ ಒಂದೊಂದು ಇತ್ತು. ಟ್ರೈಲರ್ ಅಲ್ಲಿ ನಾವು ಆಡಿಯನ್ಸ್ ನ ಇಂಪ್ರೆಸ್ ಮಾಡ್ಲಿಲ್ಲ ಅಂದ್ರೆ ಅದು ಇಮಿಡಿಯೇಟ್ ಫಿಲ್ಮ್ ಮೇಲೂ ಎಫೆಕ್ಟ್ ಆಗುತ್ತೆ ಅನ್ನೋದು. ಸೊ ಆ ಫಿಲ್ಮ್ ಏನೊಂದು ಇನ್ನೋಸೆನ್ಸ್ ಇತ್ತು ಅದಷ್ಟು ಟ್ರೈಲರ್ ಅಲ್ಲೂ ಇರಬೇಕು ಅನ್ನೋದು ತುಂಬಾ ಅನಿಸುತ್ತೆ ನನಗೆ. ಸೊ ಇದಕ್ಕೆ ನೆಕ್ಸ್ಟ್ ನೀವು ಒಂದು ಪಾನ್ ಪಕ್ಕದಲ್ಲಿ ಅಂತ ಒಂದು ಶೋ ಮಾಡಿದ್ರಿ, ಅದ್ರಲ್ಲಿ ನೀವು ಹೇಳ್ತಿದ್ರಿ ಅಂದ್ರೆ
ಆನ್ಲೈನ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ. ಸೊ ಈ ಫಿಲ್ಮ್ ಅಲ್ಲಿ ಇದ್ರಲ್ಲಿ ಡಿಸ್ಟ್ರಿಬ್ಯೂಷನ್ ಅಂತ ಆನ್ಲೈನ್ ಅಲ್ಲಿ ಮಾಡಲ್ಲ, ಬಟ್ ವಿಲ್ ಹ್ಯಾವ್ ಆನ್ಲೈನ್ ರಿಲೀಸ್. ಸಿನಿಮಾದೆಲ್ಲ ಥಿಯೇಟ್ರಿಕಲ್ ಎಲ್ಲ ಆದ್ಮೇಲೆ ಯೂಟರ್ನ್ ತರ ಇಟ್ ವಿಲ್ ಹ್ಯಾವ್ ಐಟ್ಯೂನ್ಸ್, ಗೂಗಲ್ ಪ್ಲೇ, ಯೂಟ್ಯೂಬ್ ಈ ತರದೆಲ್ಲ ರಿಲೀಸ್ಗಳನ್ನು ಇನ್ವಾಲ್ವ್ ಮಾಡಿಕೊಂಡಿರೋಣ. ಸೊ ಥಿಯೇಟರ್ಗೆ ಹೋಗ್ಲಿಕ್ಕೆ ಆಗ್ತಿದ್ದವರು ಕೂಡ ಆಮೇಲೆ ಆನ್ಲೈನ್ ಅಲ್ಲಿ ನೋಡೋ ತರ. ಹೌದು. ನೆಕ್ಸ್ಟ್ ನೀವು ಒಂದು ಲಿಂಕ್ ಕೊಡ್ತೀರಾ ಅಂದ್ರೆ ಬೇರೆ ಎಲ್ಲಾದ್ರೂ ಇರೋರಲ್ಲಿ ಈ ಫಿಲ್ಮ್ ನೋಡ್ಬೇಕಂತ ಹೇಳಿದ್ರೆ ಒಂದು 100-150 ಮೆಂಬರ್ಸ್ ಇದ್ರೆ ನೀವೇ ಹೋಗಿ ಅವ್ರ ಫಿಲ್ಮ್ ತೋರಿಸ್ತೀನಿ. ಸೊ ಅದು ರಿಲೀಸ್ ಆದ್ಮೇಲೂ ಇರುತ್ತಾ ಆಫರ್? ಅಂದ್ರೆ ಅದು ಲಾಸ್ಟ್ ಟೈಮ್ ಯೂಟರ್ನ್ಗೂ ಮಾಡಿದ್ವಿ, ಬಟ್ ಏನಾಗುತ್ತೆ 100-150 ಜನಕ್ಕೆ ಥಿಯೇಟರ್ ಹೆಂಗೆ ಬುಕ್ ಮಾಡೋದು ಏನೋ ಗೊತ್ತಿರ್ಲಿಲ್ಲ. ಸೊ ಅದಿನ್ನೂ ಸ್ವಲ್ಪ ಟೈಮ್ ಆಗುತ್ತೆ ಅನ್ಸುತ್ತೆ ಫಾರ್ ದೆಮ್ ಟು ಫಿಗರ್ ಔಟ್. ನಾವು ಫಿಲ್ಮ್ ಕಂಟೆಂಟ್ ಕೊಡ್ತೀವಿ, ಬಟ್ ಇನ್ ದ ಮೀನ್ ಟೈಮ್ ದೇ ಹ್ಯಾವ್ ಟು ಇದನ್ನ ಅವರೇ ಮಾಡ್ಕೋಬೇಕಾಗತ್ತೆ, ಲಾಜಿಸ್ಟಿಕ್ಸ್ ನ ಹ್ಯಾಂಡಲ್ ಮಾಡೋದು. ಸೊ ಐ ಥಿಂಕ್ ಅದಾಗಬೇಕಂದ್ರೆ ಇನ್ನೂ ಟೈಮ್ ಆಗುತ್ತೆ. ಸೊ ಇನ್ನೊಂದು ಮೇನ್ ಫ್ಯಾಕ್ಟರ್ ಏನಂದ್ರೆ ಈಗ ಒಂದು ಫಿಲ್ಮ್ ಅಂತ ಬಂದಾಗ ಯೂಶಲಿ ಈ ಪ್ರೊಡ್ಯೂಸರ್ ಏನು ಟೇಕಪ್ ಮಾಡಬೇಕಿದ್ರೆ ಅವ್ರು ಫಸ್ಟ್ ನೋಡೋದಂದ್ರೆ ಕಮರ್ಷಿಯಲ್ ಫ್ಯಾಕ್ಟರ್ ನೋಡ್ತಾರೆ. ಸೊ ಇದಿದೆಯಾ, ಈ ಸ್ಟಾರ್ ಕಾಸ್ಟ್ ಯಾರು, ಅವ್ರು ಇದ್ರೆ ಇಷ್ಟು ಬರುತ್ತೆ, ಇಲ್ಲಾಂದ್ರೆ ಯಾವುದೋ ಐಟಮ್ ಸಾಂಗ್ ಇದೆಯಾ, ಇಷ್ಟು ವ್ಯೂವರ್ಸ್ ಅಂತ ಕ್ಯಾಟಗರಿ ಬರ್ತಾರೆ. ಸೊ ನಮಗೆ ಇನ್ಫಾರ್ಮೇಶನ್ ಆ ಥರ ಫಿಲ್ಮಲ್ಲಿ ಯಾವುದೂ ಇಲ್ಲ. ಸೊ ವಾಟ್ ಮೇಡ್ ಯು ಇಲ್ಲ, ನಮ್ಗೆ ಅದಕ್ಕೇನೆ ನಾವು ಇದರಿಂದ ದುಡ್ಡು ಮಾಡ್ಬೋದು ಅಥವಾ ಇದರಲ್ಲಿ ಪೊಟೆನ್ಶಿಯಲ್ ಇದೆ ಅಂತ ನೋಡ್ಲಿಲ್ಲ. ನಾವು ಈ ಫಿಲ್ಮ್ ಇದ್ರಲ್ಲಿ ಇರೋ ಕಾಂಟೆಂಟ್ ನ ನಾವು ರೆಪ್ರೆಸೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಅಷ್ಟೇ. ಸೊ ಪ್ಯೂರ್ಲಿ ಬೇಸ್ಡ್ ಆನ್ ಕಾಂಟೆಂಟ್ ಅಂಡ್ ವಾಟ್ ವಿ ವಾಂಟ್ ಟು ರೆಪ್ರೆಸೆಂಟ್. ಸೊ ಒನ್ಸ್ ಅದು ತಗೊಂಡಾದ್ಮೇಲೆ ನಾವು ದ ಚಾಲೆಂಜಸ್ ಹೌ ಡು ವಿ ಆಲ್ಸೋ ರಿಕವರ್, ಹೌ ಡು ವಿ ಮೇಕ್ ಸಮ್ ಪ್ರಾಫಿಟ್ಸ್ ಅಂತ. ಸೊ ಅದು ಸೆಕೆಂಡ್ರಿ ಆಯ್ತು. ದಟ್ ವಾಸ್ ನಾಟ್ ಅವರ್ ಪ್ರೈಮರಿ ಏನಂತಾರೆ ಆಬ್ಜೆಕ್ಟಿವ್ ಟು ಗೆಟ್ ದ ಫಿಲ್ಮ್. So I think that is why we PKS studio kuda create ಮಾಡಿದ್ವಿ, where we don't have to keep the market condition. ಅದನ್ನ ನಾವು objective ಆಗಿ ಇಟ್ಕೊಂಡು ಮಾಡಿದ್ರೆ we will just become another producer. So we want to honor the content first, and ಅದಾದ್ಮೇಲೆ ಆ ಕಾಂಟೆಂಟ್ ನ ಹೇಗೆ ಜನಕ್ಕೆ ತಲುಪಿಸೋದು ಅನ್ನೋದನ್ನ ಯೋಚನೆ ಮಾಡಿದ್ದೆ ಅಂತ. ಸೊ ಲಾಸ್ಟ್ ವರ್ಡ್ಸ್ ವ್ಯೂವರ್ಸ್ ಏನಾದ್ರು? OMK ಒಂದು ತುಂಬಾನೇ ಫ್ರಮ್ ದಿ ಹಾರ್ಟ್ ತರ ಸಿನಿಮಾ. ಅದರಲ್ಲಿ ಎಲ್ಲೂ ಈ ತರ ಒಂದು ಸಿನಿಮಾ ಮಾಡಿ ಇದರಲ್ಲಿ ಇಷ್ಟು ಈ ಮಾರ್ಕೆಟ್ ಅಲ್ಲಿ ಇಷ್ಟು ದುಡ್ಡು ಮಾಡ್ಬೋದು ಅಂತ ಅನ್ಕೊಂಡ್ ಮಾಡಿದಿರುವಂತ ಸಿನಿಮಾ, ಅಂಡ್ ಇಟ್ಸ್ ಗಾಟ್ ಅ ವೆರಿ ಗುಡ್ ಸೋಲ್ ಟು ದ ಫಿಲ್ಮ್. ಸೊ ಐ ಥಿಂಕ್ ಟ್ರೇಲರ್ ನೋಡಿದವ್ರಿಗೆ ಒಂದು ಕಾಂಟೆಂಟ್ ಗೊತ್ತಾಗಿರುತ್ತೆ. ಸೊ ಇಟ್ಸ್ ಅ ವೆರಿ ಫನಿ ಫಿಲ್ಮ್ ಅಂಡ್ ವಿತ್ ಗ್ರೇಟ್ ಪರ್ಫಾರ್ಮೆನ್ಸ್. ಸೊ ಜುಲೈಯಲ್ಲಿ ರಿಲೀಸ್ ಆಗುತ್ತೆ, 2nd or 3rd week. ಅಂಡ್ ಮುಂದೆ ನೋಡಿ, ಇಟ್ಸ್ ದ ಬೆಸ್ಟ್ ಯು ಕ್ಯಾನ್ ಡೂ ಟು ಎನ್ಕರೇಜ್ ಕಾಂಟೆಂಟ್ ಬೇಸ್ಡ್ ಫಿಲ್ಮ್. Kate, motea, kate, motea, 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 kate.